ವೆಲ್ಕಮ್ ಬ್ಯಾಕ್ ಟು ಕಲ್ಪತರು ನ್ಯಾಚುರಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಗೋಬಿ ಪೆಪ್ಪರ್ ಫ್ರೈ ಮಾಡೋಣ. ಗೋಬಿ ಪೆಪ್ಪರ್ ಫ್ರೈ ಮಾಡೋದಕ್ಕೆ ಬೇಕಾಗಿರೋ ಅಂಥದ್ದು ಗೋಬಿ. ನಾನಿಲ್ಲಿ ಗೋಬಿನ ಒಂದು ಫುಲ್ ಗೋಬಿನ ತೊಗೊಂಡು ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಗೋಬಿ, ಕಾರ್ನ್ಫ್ಲೋರ್, ಕೊತ್ತಂಬರಿ, ಪುದೀನ, ಕಾಳುಮೆಣಸು, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, 1 ಸ್ಪೂನ್ ಮೈದಾ, ಧನಿಯಾ ಪುಡಿ 1 ಸ್ಪೂನು, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ನಮಗೆ ಗೋಬಿ ಪೆಪ್ಪರ್ ಫ್ರೈ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಎರಡನ್ನೂ ಹಾಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಇಷ್ಟು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಬರೋಣ. ನಾನೀಗ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಇದೇ ಪೇಸ್ಟ್ಗೆ 2 ಟೇಬಲ್ ಸ್ಪೂನ್ ಕಾಳು ಮೆಣಸು, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೊಂಬರೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ ನಾವು ರುಬ್ಬಿಟ್ಕೊಂಡಂಥ ಪೇಸ್ಟು, ಒಂದು ಟೇಬಲ್ ಸ್ಪೂನ್ ಮೈದಾ, 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1/4 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಸಾಲ್ಟ್, ನಾವು ಬೇಯಿಸಿಟ್ಕೊಂಡಿರೋಂಥ ಗೋಬಿ, ಸ್ವಲ್ಪ ನಿಂಬೆ ರಸ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ಮತ್ತೆ ಮೇಲ್ಗಡೆ ಕ್ರಷಡ್ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಹಾಕ್ತೀನಿ. ಮತ್ತೆ ಮಿಕ್ಸ್ ಮಾಡೋಣ. ಈಗ ಎಣ್ಣೆ ಕಾದಿದೆ. ಒಂದು ಪ್ಲೇಟ್ ಗೋಬಿನ ಬಿಡೋಣ. ಆಯಿಲ್ ಮೀಡಿಯಂ ಫ್ಲೇಮಲ್ಲಿರಲಿ. ನಾವು ಎಣ್ಣೆಲಿ ಹಾಕಿ ಒಂದು 2 ಮಿನಿಟ್ಸ್ ಹಂಗೆ ಬಿಟ್ಬಿಡ್ಬೇಕು. ಕೈ ಆಡ್ಸಕ್ಕೆ ಹೋಗ್ಬಾರ್ದು. ಇವಾಗ ಇದಾಗಿದೆ. ಈಗ ಗೋಬಿ ಪೆಪ್ಪರ್ ಫ್ರೈ ರೆಡಿ ಆಗಿದೆ. ಮಕ್ಕಳಿಗೆ ಹೊರಗಡೆ ಹೋಗಿ ಗೋಬಿ ಮಂಚೂರಿ ಅದು ಎಲ್ಲ ಸ್ನ್ಯಾಕ್ಸ್ ಕೊಡ್ಸೋದಕ್ಕಿಂತ ಮನೆಯಲ್ಲೇ ಈ ಥರ ಹೆಲ್ದಿಯಾಗಿ ಮಾಡಿಕೊಡಿ. ಹೆಲ್ತ್ ಚೆನ್ನಾಗಿರುತ್ತೆ. ಮನೇಲಿ ಮಾಡಿಬಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.